ಗೀತಗಳ ಗಾಥಾ ಶ್ರೀಮದ್ ಭಾಗವತ. ಅದರಲ್ಲಿ ಈ ಭ್ರಮರ ಗೀತೆ ಒಂದು ದುಂಬಿಗೆ ಹೋಲಿಸಿ ಅವರು ಕೃಷ್ಣನನ್ನ, ಕೃಷ್ಣ ಕಪ್ಪು ಇದ್ದ, ದುಂಬಿನೂ ಕಪ್ಪು. ಆದ್ರಿಂದ ದುಂಬಿಯನ್ನ ಮಾತಾಡಿಸುವ ನೆಪದಲ್ಲಿ ಕೃಷ್ಣನ ಮೇಲೆ ತಮಗಿದ್ದ ಪ್ರೀತಿಯನ್ನ, ಅಲ್ಲಿ ಆಳವಾದ ಭಕ್ತಿಯನ್ನ ಅವರು ತೋರಿಸ್ತಾ ಇದ್ದಾರೆ. ಇವರ ಭಕ್ತಿಯನ್ನೆಲ್ಲ ನೋಡಿದ ಉದ್ಧವ ಹೇಳ್ತಾ ಇದ್ದಾನೆ, ಮುಂದೆ ನನಗೊಂದು ಹುಟ್ಟು ಅಂತ ಇದ್ರೆ, ಜನ್ಮ ಅಂತಿದ್ರೆ, ಈ ಹೆಣ್ಣು ಮಕ್ಕಳು ನಡೆದಾಡುವ ಜಾಗದಲ್ಲಿ ಮಣ್ಣಾಗಿ ಹುಟ್ಟಿದ್ರು ಸಾಕು ಅಂತ ಅವನು ನಾನೇ ಬಾರಿ ಭಕ್ತ ಅನ್ಕೊಂಡಿದ್ದೆ. ಇವ್ರ ಮುಂದೆ ನಂದೇನು ಭಕ್ತಿ ಎಲ್ಲ ಅಂಥೇಳಿ ಆ ಹೆಣ್ಣು ಮಕ್ಕಳು ತುಳಿದ ಮಣ್ಣನ್ನ ಭಗವಂತನ ಭಕ್ತರ ಪಾದದ ಧೂಳು ಅಂತ ಮೈಯಲ್ಲಿ ಹಚ್ಕೊಂಡು ಬಂದ ಅನ್ನುವ ಕಥೆ ಭಾಗವತದಲ್ಲಿ ನಮಗೆ ತಿಳಿಸ್ತಾ ಇದೆ. ಅಂದ್ರೆ ಕೆಲವರು ಹೇಳ್ತಾರೆ, ನನಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ, ಸಮಯ ಇಲ್ಲ, ಭಾಗವತ, ಉಪನಿಷತ್ತು, ವೇದಗಳು ನನಗೆ ಅರ್ಥ ಆಗಲ್ಲ, ಸೊ ಜ್ಞಾನ ಇಲ್ಲ, ಅದರ ಸಂಪೂರ್ಣ ಶರಣಾಗತಿ ಆಗ್ತಾನೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾನೆ, ನನಗೆ ಮೋಕ್ಷ ಸಿಗ್ತದೆ, ಈ ರೀತಿ ಹೇಳುವುದು ಸರಿಯಾ? ಹಾಗೇ ಇಲ್ಲ. ಯಾಕಂದ್ರೆ ಭಕ್ತಿ ಮಾಡ್ತೀನಿ ಅಂತ ಹೇಳಬೇಕಾದ್ರೇನೆ ಅರಿವಿನೊಂದಿಗೆ ಭಕ್ತಿ ಮಾಡಬೇಕು, ತಿಳುವಳಿಕೆಯಿಂದ ಭಕ್ತಿ ಮಾಡಬೇಕೇ ವಿನ ತಿಳಿದೇ ಭಕ್ತಿ ಮಾಡಿದ್ರೆ ಇದನ್ನ ಮೌಢ್ಯ ಭಕ್ತಿ ಅಂತ. ತಿಳುವಳಿಕೆ ಬಂದಾಗ, ಈಗ 4 ಜನ ಹೆಣ್ಣು ಮಕ್ಕಳಿದ್ರು, ಒಂದು ಪುಟ್ಟ ಮಗು ಅಮ್ಮನ ಹತ್ರನೇ ಹೋಗುತ್ತೆ. ಯಾಕೆ? ಅಮ್ಮನ ಪರಿಚಯ ಚೆನ್ನಾಗಿದೆ. ಒಂದೇ ತರ ಸೀರೆ ಉಟ್ಕೊಂಡು ಮಾತ್ರಕ್ಕೆ ಮಗುವಿಗೆ ಕನ್ಫ್ಯೂಷನ್ ಆಗೋದೇ ಇಲ್ಲ. ಹಾಗಾಗಿ ಭಗವಂತನ ಬಳಿ ಹೋಗಬೇಕು ಅಂತಾದ್ರೆ ಆ ಭಕ್ತಿ ಬಹಳ ಮುಖ್ಯ. ಆ ಭಕ್ತಿ ಜ್ಞಾನ ಪುರಸ್ಸರವಾಗಿರ್ಬೇಕು. ಏನೂ ಗೊತ್ತಿಲ್ಲ ಅಂದ್ರೆ ಶರಣಾಗತಿ ಬುದ್ಧಿನೇ ಬರಲ್ಲ ನಿಮಗೆ. ನೀವು ಶರಣಾಗತರಾಗ್ತಾ ಇದ್ದೀರಿ ಅಂದ್ರೆ ಏನಾದ್ರು ಸಮಥಿಂಗ್ ಅವನ ಬಗ್ಗೆ ತಿಳ್ಕೊಂಡಿರ್ಬೇಕು. ಇಲ್ಲ ಅಂತಾದ್ರೆ ಯಾರಿಗಾದ್ರೂ ಶರಣಾಗತರಾಗ್ಬೋದು. ದೇವರಿಗೆ ಯಾಕಾದ್ರಿ, ಏನು ಅವನ ಬಗ್ಗೆ ನಿಮ್ಗೇನು ಗೊತ್ತು? ಯಾಕೆ ನೀವು ಅವನಿಗೆ ನಮಸ್ಕಾರ? ಯಾರಿಗೆ ನೀವು ನಮಸ್ಕಾರ ಮಾಡ್ಬೇಕಾದ್ರು, ಈ ಆಚಾರ್ಯರು ಪ್ರವಚನ ಹೇಳಿದ್ದಾರೆ, ಈ ಆಚಾರ ಹೀಗೆ ಮಾಡಿದ್ರೆ, ಆಚಾರ ಬಗ್ಗೆ ತಿಳಿದು ನಮಸ್ಕಾರ ಮಾಡಬೇಕೇ ವಿನಃ ಸುಮ್ಮನೆ ಎಲ್ಲರಿಗೆ ನಾವು ನಮಸ್ಕಾರ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾದ್ರೆ ನಮಸ್ಕಾರ ಮಾಡುವಾಗ ಆ ನಮಸ್ಕಾರದ ಹಿನ್ನೆಲೆಯಲ್ಲಿ ಅರಿವು, ಜ್ಞಾನ, ಭಕ್ತಿ ಇದು ಬಹಳ ಮುಖ್ಯ. ಏನೂ ಇಲ್ಲದೆ ನಾನು ದೇವ್ರ ಕೈ ಮುಗಿದ್ಬಿಟ್ರೆ, ನನಗೇನು ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಭಾಗವತ ಕೇಳೋಲ್ಲ, ಟೈಮ್ ಇಲ್ಲ. ಈ ಟೈಮ್ ಇಲ್ಲ ಅನ್ನೋದು ಮೋಸದ ಮಾತು. ನಮಗೆ ಉಳಿದದ್ದಕ್ಕೆಲ್ಲ ಟೈಮ್ ಇದೆ, ಯಾರಿಗೂ ಯಾವ ಟೈಮೂ ಇರಲ್ಲ. ಟೈಮ್ ನಾವೇ ಮಾಡ್ಕೊಂಡ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಈಗ ಕಾರಿಗೆ ಬ್ರೇಕ್ ಇಲ್ಲ ಅನ್ಬಾರ್ದು, ನೀವು ಒತ್ತಿದ್ರೆ ಬ್ರೇಕು. ನೀವು ಸುಮ್ಮನೆ ಬೇಕಾದ್ರೆ ನಿಲ್ಲಿ, ಸಾಕಾರ ಬಿಡ್ಲಿ ಅಂತ ಹೋಗ್ತಿದ್ರೆ ಹೋಗ್ತಾನೆ ಇರುತ್ತೆ. ಬ್ರೇಕ್ ಇಲ್ಲ ಅಲ್ಲ, ಒತ್ತೋ ಮನಸ್ಸಿಲ್ಲ. ಟೈಮ್ ಇಲ್ಲ ಅಲ್ಲ, ಟೈಮ್ ದೇವರಿಗಾಗಿ ಉಳಿಸಿಕೊಳ್ಳುವ ಮನಸ್ಸು ನಿಮಗಿಲ್ಲ ಅಂತ ತಿಳ್ಕೊಳ್ತಾರೆ. ಆಚಾರ್ಯರೇ, ಬಹಳ ಸುಂದರವಾಗಿ, ಅರ್ಥಪೂರ್ಣವಾಗಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀರಿ. ಇನ್ನು ಈ ಗೋಪಿಕರ ಭಕ್ತಿಯ ಬಗ್ಗೆ ನಾವು ಯಾವ ರೀತಿ ಅದನ್ನು ತಿಳ್ಕೊಳ್ಬೇಕು, ಅದರ ಬಗ್ಗೆ ಒಂದು ಕೊನೆಯ ಪ್ರಶ್ನೆ. ಗೋಪಿಕೆಯರು ನೀವು ಹೇಳಿದರೆ, ಅವರು ವರ ಪಡೆದು ತಪಸ್ಸೆಲ್ಲ ಮಾಡಿ ಆ ಸಾಧನೆ, ಆ ಭಕ್ತಿಗೆ ಅವರು ಈ ಜನ್ಮದಲ್ಲಿ ಭಗವಂತನ ಸಾಮೀಪ್ಯವನ್ನು ಪಡೆದರು ಅಂತ. ಅಂದರೆ ಕೃಷ್ಣನ ಜೊತೆ ಡ್ಯಾನ್ಸ್ ಮಾಡಿದರು, ನೃತ್ಯವನ್ನು ಆಡಿದರು, ಭಕ್ತಿಯನ್ನು ಪಡೆದರು. ಈಗ ನಮಗೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಎಷ್ಟರ ತನಕ ನಾವು, ಅಂದರೆ ಗೋಪಿಕೆಯರಿಗೆ ಎಲ್ಲವನ್ನು ಬಿಟ್ಟು ಹೋದರು, ನಾವು ಎಷ್ಟರ ತನಕ ನಾವು ಬಿಟ್ಟು ಹೋಗ್ಬಹುದು, ಎಷ್ಟು ಬಿಟ್ಟು ಹೋಗ್ಬೇಕು, ಅದಕ್ಕೇನಾದರೂ ಲಿಮಿಟೇಷನ್ಸ್? ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ, ಅವರು ಗೋಪಿಕೆಯರು ಗೊಲ್ಲತಿಯರು, ಕೃಷ್ಣ ಪರಮಾತ್ಮ, ಯದುಕುಲದ ರಾಜನಾಗುವ ಸಾಧ್ಯತೆ ಇದ್ರೂ ಕೂಡ ಅವ ಬೇಡ ಅಂತ ಬಿಟ್ಟವ. ಸೊ ಹಾಗೆ ಅವರ ಯೋಗ್ಯತೆಯಲ್ಲಿಯೂ ಹಾಗೂ ಅವರ ಜಾತಿಯಲ್ಲಿಯೂ ಎಲ್ಲದರಲ್ಲಿಯೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಇದರ ಅರ್ಥ ಜಾತಿ, ಮತ, ದೇಶ, ಲಿಂಗ ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹಕ್ಕೆ ಬಾಧ್ಯತೆ ಆಗಲ್ಲ ಅಂತ ನಾವು ಎಣಿಸ್ಬೋದಾ? ಖಂಡಿತವಾಗಿ ಭಗವಂತ ಯಾರಿಗೆ ಅನುಗ್ರಹ ಮಾಡಬೇಕಾದರೂ ಅವನು ಕೇವಲ ಭಕ್ತಿಯನ್ನ ನೋಡ್ತಾನೆ ವಿನಃ ಮೇಲಿರುವಂತಹ ಜೀವರ ಮೇಲಿರುವಂತಹ ಯಾವುದೇ ವಿಧವಾದ ಜಾತಿ, ಮತ ಇತ್ಯಾದಿ ನೋಡಲ್ಲ. ಭಾಗವತದಲ್ಲಿ ಒಂದು ಮಾತಿದೆ, ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆಬೀರ ಕಂಕ ಯವನಶಕಾದಯ ಅನ್ಯೇ ಚ ಪಾಪ ಯದಪಾಶ್ರಯ ತಸ್ಮೈ ಶುದ್ಧಂತಿ ಅಂತ
ಅಲ್ಲಿ ಭಾಗವತದಲ್ಲಿ ಒಂದು ಮಾತಿದೆ, ಯಾವುದೇ ಜಾತಿಯವನಿರ್ಲಿ, ಯಾರೇ ಇರ್ಲಿ, ಅವನಿಗೆ ಇಂಥದ್ದು ಅಂತಿಲ್ಲ. ಅವನು ಭಗವಂತನಲ್ಲಿ ಭಕ್ತಿ ಮಾಡಿದ ಅಂತಾದ್ರೆ ದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅನ್ನುವಂತಹ ಕತೆ ಭಾಗವತದ ಆರಂಭದಲ್ಲಿಯೇ ಶುಕಾಚಾರ್ಯರು ಭಾಗವತ ಆರಂಭ ಮೊದಲು ಮಾಡುವ ಮಂಗಳ ಪದ್ಯಗಳಲ್ಲಿಯೇ ಆ ಭಗವಂತನ ಮಹಿಮೆಯನ್ನ ಹೇಳುವಾಗ ಈ ಮಾತನ್ನ ಹೇಳ್ತಾರ. ಆದ ಕಾರಣ ಹಾಗೆ ಭಗವಂತನಿಗೆ ಇಂಥ ಜಾತಿಯವರಿಗೆ ಮೋಕ್ಷ ಮೀಸಲು, ಅದು ಭೂಲೋಕದಲ್ಲಿ ಮಾತ್ರ ಜಾತಿ ಆಧಾರಿತವಾಗಿ ಎಲ್ಲ ನಡೆಯುತ್ತೆ. ಆದರೆ ಭಗವಂತನ ಲೋಕದಲ್ಲಿ ಜಾತಿ ಅಲ್ಲ, ರೀತಿ ಮತ್ತು ನೀತಿ. ರೀತಿ ಅಂದ್ರೆ ನಿಮ್ದು ಲೈಫ್ ಸ್ಟೈಲ್, ನಿಮ್ ಜೀವನದ ನಡೆ ಹೇಗಿದೆ, ನಿಮ್ಮ ನುಡಿ ಹೇಗಿದೆ. ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ ಇತ್ತು ಅಂತಾದ್ರೆ ಅವನು ಭಗವಂತನಿಗೆ ಅನುಗ್ರಹಕ್ಕೆ ಕಾರಣ ಆಗ್ತಾನೆ. ಭಗವಂತ ಹಕ್ಕಿಯನ್ನ ಉದ್ಧಾರ ಮಾಡಿದ. ಯಾರು ಅಂದ್ರೆ ಜಟಾಯು ಮತ್ತೆ ಸಂಪಾತಿ. ಭಗವಂತ ಒಂದು ಸಣ್ಣ ಪ್ರಾಣಿ ಅಳಿಲನ್ನ ಉದ್ಧಾರ ಮಾಡಿದ. ಭಗವಂತ ಕಪಿಗಳನ್ನ ಉದ್ಧಾರ ಮಾಡಿದ. ಭಗವಂತ ಕರಡಿಯನ್ನ ಉದ್ಧಾರ ಮಾಡಿದ, ಜಾಂಬವಂತನಿಗೆ ಅನುಗ್ರಹ ಮಾಡಿದ. ಭಗವಂತ ರಾಕ್ಷಸ ವಿಭೀಷಣಗೆ ರಾವಣನ ತಮ್ಮನಿಗೆ ಉದ್ಧಾರ ಮಾಡಿದ. ದೈತ್ಯ ಕುಲದಲ್ಲಿ ಬಂದಂತಹ ಪ್ರಹ್ಲಾದನ ಉದ್ಧಾರ ಮಾಡಿದ. ಶಬರ ಜಾತಿಯಲ್ಲಿ ಬಂದ ಶಬರಿಯನ್ನ ಭಗವಂತ ಉದ್ಧಾರ ಮಾಡಿದ. ಎಲ್ಲರಿಗೂ ಭಗವಂತ ಒಂದೇ ದೃಷ್ಟಿಯಿಂದ ಅನುಗ್ರಹ ಮಾಡ್ತಾನೆ ವಿನಃ ಇವರು ಬಾಳ ಮೇಲು, ಇವರು ಬಾಳ ಕೀಲು, ಈ ಭಾವ ಭಗವಂತನಿಗೆ ಇಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಂಡು ಆ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಮತ್ತೆ ನಾವು ಮ್ಯಾಕ್ಸಿಮಮ್ ಏನ್ ಮಾಡಬಹುದು ಅಂತ ಮೊದಲೊಂದು ಪ್ರಶ್ನೆ ಕೇಳಿದ್ರಿ. ಗೋಪಿಕಾ ಸ್ತ್ರೀಯರು ಹೀಗೆ ಮಾಡಿದ್ರು, ನಾವು ಹೇಗೆ ಮಾಡಬೇಕು, ಅವ್ರು ಎಲ್ಲ ಬಿಟ್ಟು ಹೋದ್ರು, ನಾವು ಎಲ್ಲಿ ತನಕ ಬಿಡಬಹುದು ಅಂತ ಇದು ಪ್ರಶ್ನೆ ನಿಮ್ದು. ಎಲ್ಲಿ ತನಕ ಬಿಡಬಹುದು ಅಂದ್ರೆ, ಯಾವುದು ನಮ್ದು ಅವಶ್ಯ ಕರ್ತವ್ಯ ಅಂತ ಇದೆ ಅದನ್ನ ಬಿಡ್ಲಿಕ್ಕಿಲ್ಲ. ಅದನ್ನ ಮಾಡ್ತಾನೆ ದೇವರ ಸ್ಮರಣೆ ಮಾಡಿದ್ರೆ ಅದೇ ಭಕ್ತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಇಡೀ ಜಗತ್ತಿನ ಜನರಿಗೆ ಕೊಡುವ ಒಂದು ದೊಡ್ಡ ಸಂದೇಶ ಅಂದ್ರೆ, ನೀವು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನ್ ಮಾಡ್ಬೇಕು? ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಸಿದ್ಧಿಯನ್ನ ಜೀವನದಲ್ಲಿ ಪಡಿಬೇಕು ಅಂದ್ರೆ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನ ಪ್ರಾಮಾಣಿಕವಾದ ಬುದ್ಧಿಯಿಂದ ಪರಮಾತ್ಮನ ಪೂಜೆಯಂತೆ ಮಾಡಿ ಯಾವುದೇ ಫಲದ ಕಾಮನೆ ಇಲ್ಲದೆ ಆ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಅದೇ ನಿಜವಾದ ಭಕ್ತಿ. ಆ ಮಟ್ಟಕ್ಕೆ ನಾವು ಹೋಗ್ಬೋದೇ ವಿನ ಅದಕ್ಕಿಂತ ಹೆಚ್ಚು ಹೋಗೋ ಹಾಗಿಲ್ಲ. ವಯಸ್ಸಾದವರು, ತುಂಬ ವೃದ್ಧರಾಗಿರ್ತಕ್ಕಂಥವರು, ಅವರಿಗೆ ನಮ್ಮ ಸೇವೆ ಎಸೆನ್ಷಿಯಲ್ ಇರುತ್ತೆ. ಅಂಥವ್ರಿಗೆ ಮಾಡುವ ಸೇವೆಯೇ ಭಗವಂತನ ಆರಾಧನೆ. ನಾನಾ ಜನಸ್ಯ ಶುಶ್ರೂಷ ಅಂತ ಯಾರಿಗೆ ನಮ್ಮಿಂದ ಏನಾಗಬೇಕಿದೆ ಅದೇ ಭಗವಂತನ ಪೂಜೆಯೇ ವಿನಃ ನಿಮ್ದಿದ್ದದ್ದೇ ಗೋಳು ಅಂತ ಹೇಳಿ ನಾನು ಎಲ್ಲೋ ಪುರಾಣಕ್ಕೆ ಹೋಗ್ತೀನಿ ಅಂತ ಹೋದರೆ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಕಪಿಲ ನಾಮಕ ಪರಮಾತ್ಮ ಹೇಳ್ತಾನೆ, ಚೇತನವನ್ನ ಬಿಟ್ಟು ಜಡವಾದ ಅಗ್ನಿಯಲ್ಲಿ ತುಪ್ಪ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಕಲ್ಲಿಗೆ ನೀವು ಹಾಲು ಎರೆದು ಏನು ಪ್ರಯೋಜನ? ಹೆತ್ತ ತಾಯಿ ಕೇಳಿದಾಗ ಒಂದು ಲೋಟ ಹಾಲು ಕೊಟ್ರೆ ಅದೇ ದೊಡ್ಡ ಪ್ರಯೋಜನ. ಹೀಗೆಲ್ಲ ಭಗವಂತ ಹೇಳ್ತಾನೆ. ಆದ ಕಾರಣ ನಾವು ನಮ್ಮ ಕರ್ತವ್ಯ ಕರ್ಮವನ್ನ ಬಿಟ್ಟು ಹೋಗಬಾರ್ದು. ಗೋಪಿಕಾ ಸ್ತ್ರೀಯರ ಅವರ ಭಗವಂತನ ಅನುಗ್ರಹವೇ ಅವರಿಗೆ ಬೇರೆ, ಅವರ ಕ್ರಮನೇ ಬೇರೆ, ಅವರ ಅದಕ್ಕಾಗಿಯೇ ಬಂದವರು. ನಮಗೆ ಅದಲ್ಲದೆ ಬೇರೆ ಕೆಲಸ, ನಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದದ್ದನ್ನ ಶಾಸ್ತ್ರದಲ್ಲಿ ಭಗವಂತ ಹೇಳಿದ್ದಾನೆ. ಅದನ್ನ ಬಿಟ್ಟು ನಾವು ಹೋಗುವ ಹಾಗಿಲ್ಲ, ಅದನ್ನ ಮಾಡಲಿಕ್ಕೆ ಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತುಗಳು. ಆಚಾರ್ಯರೇ, ಬಹಳ ಸಂತೋಷ. ನೀವು ಈ ಗೋಪಿಕಾ ಸ್ತ್ರೀಯರ ಭಕ್ತಿ ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಮನಮುಟ್ಟುವ ಹಾಗೆ ಹಾಗೂ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸಬಹುದು ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿದ್ದೀರಿ. ನಿಮಗೆ ಧನ್ಯವಾದಗಳು. ಪ್ರಾಯಶಃ ವೀಕ್ಷಕರು, ನಾವು ಎಲ್ಲರೂ ಕೂಡ ಈ ತತ್ವವನ್ನು ಸಾಧ್ಯವಾದಷ್ಟು ನೆನಪಲ್ಲಿಟ್ಟುಕೊಂಡು ಜೀವನದಲ್ಲಿ ಕರ್ಮ ಮಾಡಿದರೆ ನಮಗೆ ಭಕ್ತಿ ಹುಟ್ಟುವ ಸಾಧ್ಯತೆ ಇದೆ. ಭಗವಂತ ಎಲ್ರಿಗೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ. ಶ್ರೀಕೃಷ್ಣ. ಎಲ್ಲರಿಗೂ ವಂದನೆ, ಅಭಿನಂದನೆ. ಓಂ